ಯಾವ ನ್ಯಾಯ ಗುರು ಇದು? ನಿಮ್ಮ ತಪ್ಪನ್ನು ರಾಯರ ಮೇಲೆ ಹಾಕೋದು ಎಷ್ಟು ಸರಿ? ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, ತುಂಬ ವೈರಲ್ ಆಗಿತ್ತು. ಮೊನ್ನೆ ಅಂದರೆ ಒಂದು ಸ್ವಲ್ಪ ದಿನಗಳ ಹಿಂದೆ. ಸೊ ಹಾಗಾಗಿ ಅವಾಗ ತುಂಬ ಜನ ನಂಗೆ ಮೆಸೇಜ್ ಮಾಡಿದರು. ಇನ್ಬಾಕ್ಸಲ್ಲಿ ನನಗೆ ರಿಪ್ಲೈ ಕೊಡೋಕ್ಕೆ ಆಗ್ತಿರ್ಲಿಲ್ಲ. ಆ್ಯಕ್ಚುಲಿ ಅಷ್ಟೊಂದು ಜನ ನನಗೆ ಮೆಸೇಜ್ ಮಾಡ್ಕೊಂಡಿದ್ರು, ಅಕ್ಕ ಹೆಂಗಾಯಿತು ಈ ಪವಾಡ, ಹೆಂಗೆಲ್ಲ ಸಾಧ್ಯ ಅಕ್ಕ, ಅಷ್ಟು ಬದಲಾವಣೆ ತರಲು ರಾಯರು ಹೆಂಗೆಲ್ಲ ಕಾರಣ ಅಕ್ಕ ಅಂತೇಳಿ ಎಲ್ರಿಗೂ ಹೇಳಿದ್ದೆ. ನಾನು ಹಿಂಗೆ ಒಳ್ಳೆಯ ಭಕ್ತಿಯಿಂದ ಪೂಜೆ ಸಲ್ಲಿಸ್ರಿ, ಖಂಡಿತ ಒಳ್ಳೇದಾಗತ್ತೆ, ನಿಮಗೂ ಎಲ್ಲವನ್ನು ಒಳ್ಳೇದು ಮಾಡ್ತಾರೆ ಅಂಥೇಳಿ ಒಂದಿಷ್ಟು ಅವ್ರಿಗೆ ಏನೇನು ಕೇಳ್ಕೊಂಡಿದ್ರು ಅವ್ರಿಗೋಸ್ಕರ ಒಂದಿಷ್ಟು ಮಾಹಿತಿಗಳನ್ನ ಹೇಳಿದ್ದೆ. ಸೊ ಮುಂದೆ ಏನಾಯ್ತಪ್ಪ ಅಂದರೆ, ಇವಾಗ ಅವರೆಲ್ಲ ಒಂದಿಷ್ಟು ಜನಕ್ಕೆ ಒಳ್ಳೇದಾಗೈತೆ. ಅವರೆಲ್ಲರೂ ಅಕ್ಕ ನಿನ್ನಿಂದ ಹೆಲ್ಪ್ ಆಯ್ತಕ್ಕ, ಥ್ಯಾಂಕ್ ಯು ಅಕ್ಕ ಅಂಥೇಳಿ ನನಗೆ ಮೆಸೇಜ್ ಮಾಡಿದ್ರೆ. ನಾನು ತುಂಬ ದಿನಗಳಿಂದ ಇನ್ಬಾಕ್ಸ್ ಓಪನ್ ಮಾಡಿರಲಿಲ್ಲ. ಆ್ಯಕ್ಚುಲಿ ಅದು ID ನನ್ನ ಕಡೆ ಇರಲಿಲ್ಲ. ಹಾಗಾಗಿ ನೀನೇ ಒಂದು ಓಪನ್ ಮಾಡಿ ನೋಡ್ತಿರ್ಬೇಕಾದ್ರೆ ಒಂದಿಷ್ಟು ಜನಕ್ಕೆ ಸಿಸ್ಟರ್ಗೆ ಎಲ್ಲ ಒಳ್ಳೆಯದಾಗಿದೆ, ಖುಷಿ ಆಯ್ತಕ್ಕ ಅಂಥೇಳಿ ಥ್ಯಾಂಕ್ಸ್ ಕೂಡ ಹೇಳಿದರು. ಅವ್ರಿಗೂ ತುಂಬ ಥ್ಯಾಂಕ್ಸ್. ಮತ್ತು ಏನಪ್ಪ ಅಂದರೆ ಇನ್ನೊಂದು 3 ಜನ ಮೆಸೇಜ್ ಮಾಡಿದರು, ಏನಕ್ಕ ನೀನು ಏನು ಹೇಳಿದ್ರು ನಮಗೇನು ವರ್ಕ್ ಆಗಿಲ್ಲ, ನಾನು ರಾಯರ್ ಮೇಲೆ ಹೊಪ್ಸೆ ಕಳ್ಕೊಂಡಿದ್ದೀನಿ ಅಂತ ಹೇಳಿದ್ರು. ಇಲ್ಲ, ನೀವು ಹಂಗೆ ಮಾಡಬಾರ್ದು. ಆ್ಯಕ್ಚುಲಿ ಇದೇ ಟೈಮಲ್ಲಿ ನಿಮಗೆ ಪರೀಕ್ಷೆ ಆಗ್ತಾ ಇರುತ್ತೆ. ಖಂಡಿತ ರಾಯರು ಒಳ್ಳೇದು ಮಾಡೋ ದಿನಗಳು ಬರ್ತಿರ್ತವೆ. ಈ ಟೈಮಲ್ಲಿ ನೀವು ಈ ಪೂಜೆನ ಕೈ ಬಿಟ್ಟಾಗ ಏನಾಗುತ್ತೆ ಅಂದರೆ, ಇವಾಗ ಒಂದು ರೂಟಲ್ಲಿ ಹೋಗ್ತಾ ಇರ್ತೀರ. ಸೊ ಹೋಗ್ತಿರ್ಬೇಕಾದ್ರೆ ನೀವು ಮುಂದ್ಗಡೆ ನಿಮ್ಮ ಗುರಿ ಕಡೆನೇ ಗಮನ ಇಟ್ಕೊಂಡು ಹೋದಾಗ ಖಂಡಿತ ನೇರವಾಗಿ ಹೋಗಿ ಅಲ್ಲೇ ತಲುಪ್ತೀರ, ಆಯಿತಾ. ಮಧ್ಯೆ ಯಾರೋ ಕರೆದ್ರು ಅಂದರೆ ಒಂದು ಉದಾಹರಣೆ ಅಷ್ಟೇ, ಯಾರೋ ಒಂದು ಏನೋ ಹೇಳಿದ್ರು ಅಂಥೇಳಿ ಬಿಟ್ಟು ಮತ್ತೆ ಆ ರೂಟಿಗೆ ಬರ್ತೀನಿ ಅಂದರೆ ನೀವು ಬರೋಕ್ಕೆ ಸಾಧ್ಯ ಆಗಂಗಿಲ್ಲ, ಹಂಗಾಗಿಬಿಡತ್ತೆ. ಸೊ ನಿಮ್ಮ ವಿಷಯದಲ್ಲಿ ಆಗಿದ್ದು ಹಾಗೆ. ನೀವು ಮಧ್ಯ ಅದು ಏನೋ ಆಯಿತು, ಹಾಗಾಯಿತು, ಏನೋ ಸಮಸ್ಯೆಗಳು ಬಂದು ಅಂಥೇಳಿ ನಿಮ್ಮ ಪೂಜೆನ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ದೇವ್ರ ಮೇಲೆ ಕೋಪ ಮಾಡ್ಕೊಂಡು ಇವಾಗ ಮಾತಾಡಿದರೆ ಏನೂ ಪ್ರಯೋಜನ ಇಲ್ಲ, ಆಯಿತಾ. ಒಳ್ಳೆ ನಿಷ್ಕಲ್ಮಶ ಭಕ್ತಿಗೆ ಒಲಿದೇ ಇರೋ ದೇವರೇ ಇಲ್ಲ ಇಲ್ಲಿವರೆಗೂ. ಸೊ ಆ ರೀತಿ ಭಕ್ತಿ ಕೊಟ್ಬಿಟ್ಟು ತುಂಬ ಜನ ಅನುಗ್ರಹ ಪಡ್ಕೊಂಡವ್ರು ತುಂಬ ಜನ ಇದ್ದಾರೆ. ಸೊ ಆದಷ್ಟು ಭಕ್ತಿ ಮಾಡಿ ಖಂಡಿತ ನಿಮ್ಮ ಒಂದು ಗುರಿ ಏನಿರತ್ತೆ, ನೀವು ಏನು ಅಂದ್ಕೊಂಡಿರ್ತೀರೋ ಅದು ಆಗೋ ತನಕ ಬಿಡಬೇಡಿ. ಎಷ್ಟೋ ವರ್ಷಗಳ ಕಾಯಿರಿ, ಯುಗಗಳ ಕಾಯಿರಿ, ಏಕೆಂದರೆ ನೀವು ಮಾಡ್ತಿರೋದು ದೇವರ ಭಕ್ತಿ. ಹಾಗಾಗಿ ಒಂದಿಲ್ಲ ಒಂದಿನ ಕಣ್ ತೆರಿಲೇಬೇಕು ದೇವರು. ಸೊ ಅದನ್ನೆಲ್ಲ ಬಿಟ್ಬಿಟ್ಟು ನೀವು ಮಧ್ಯೆ ಏನೇನೋ ಮಾಡಿಬಿಟ್ಟು ನನಗೇನೂ ಆಗಲಿಲ್ಲ, ಅದಾಗಲಿಲ್ಲ, ಇವಾಗ ನಾವು ಏನಾದರೂ ಒಂದು ಜಾಬ್ನ ಪಡ್ಕೋಬೇಕಂದ್ರೆ ಪೂರ ಅಭ್ಯಾಸ, ನಮ್ಮದು ವಿದ್ಯಾಭ್ಯಾಸ ಆಗಿರಬೇಕು, ಅಲ್ಲಿಗೆ ಒಂದು ಪರೀಕ್ಷೆ ಅಂತ ಬರುತ್ತೆ, ಅದು ಮುಗಿಬೇಕು, ಅದು ಮುಗಿದ ಮೇಲೆ ತಾನೇ ರಿಸಲ್ಟ್ ಸಿಗೋದು. ನೀವು ಇಲ್ಲೇ ವಿದ್ಯಾಭ್ಯಾಸನೇ ಬೇಸರ ಆಗಿ ಬಿಟ್ಬಿಟ್ಟು ಆಮೇಲೆ ಎಕ್ಸಾಮು ಆಗಲಿಲ್ಲ, ಈ ಕಡೆ ರಿಸಲ್ಟು ಬರಲಿಲ್ಲ ಅಂದರೆ ಯಾರೂ ಮೆಚ್ಚೋದಿಲ್ಲ ಇದನ್ನು ಕೂಡ. ಸೊ ಹಾಗಾಗಿ ನಿಮಗೇನಾದರೂ ಚೆನ್ನಾಗಿ ಒಳ್ಳೆಯ ಅನುಗ್ರಹ ಬೇಕಂತ ಆದರೆ, ನಿಮ್ಗೆ ಬೇಕೇ ಬೇಕು, ನನಗೆ ಈ ಬದಲಾವಣೆ ರಾಯರಿಂದ ಆಗಲೇಬೇಕು ನನ್ನ ಜೀವನದಲ್ಲಿ ಅನ್ನೋದೇ ಆಗಿದ್ದರೆ ಖಂಡಿತ ಮಾಡ್ತಿರೋ ಭಕ್ತಿನ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಬೇಡಿ. ಅದರ ಜೊತೆಗೆ ಇನ್ನಷ್ಟು ಒಳ್ಳೆಯ ಒಂದು ಏನಪ್ಪ ಅಂದರೆ ವ್ಯಕ್ತಿತ್ವನ ನಿಮ್ಮಲ್ಲಿ ರೂಢಿಸ್ಕೊಳ್ಳಿ, ಒಳ್ಳೆಯ ಗುಣಗಳನ್ನ ರೂಢಿಸ್ಕೊಳ್ಳಿ. ಖಂಡಿತ ಬರೋ ದಿನಗಳಲ್ಲಿ ಅದನ್ನೆಲ್ಲ ನೋಡಿಬಿಟ್ಟು ಒಂದು ಸ್ವಲ್ಪ ದಿನ ಮುಂದೆ ಹೋಗೋ ಒಂದು ನಿಮ್ಮ ಒಂದು ಕೋರಿಕೆ ಅದಕ್ಕಿಂತ ಬೇಗನೆ ಮುಟ್ಟಿ ರಾಯರಿಗೆ ತಲುಪಿ ನಿಮಗೆ ಆದಷ್ಟು ಅದಕ್ಕಿಂತ ಮುಂಚೆನೇ ನಿಮಗೆ ಒಳ್ಳೆಯ ಅನುಗ್ರಹ ಕೂಡ ಆಗ್ಬೋದು ಅಂತ ನಾನು ಹೇಳ್ತೇನೆ. ಸೊ ನನ್ನ ಒಂದು ರಾಯರ ಜರ್ನಿ ಮೊದಲಿಗೆ ಸ್ಟಾರ್ಟ್ ಆಗಿದ್ದು ನನಗೆ ಆ್ಯಕ್ಚುಲಿ ವಿಡಿಯೋ ನೋಡಿ ನಾನು ಮೊದಲಿಗೆ ಪೂಜಿಸಿದ್ದು ನಮ್ಮ ಮನೆಯಲ್ಲಿರೋ ಒಂದು ಕಲ್ಲನ್ನು. ಆ್ಯಕ್ಚುಲಿ ಕಲ್ಲು ಅನ್ನಬಾರ್ದು ಅದಕ್ಕೂ ಒಂದು ದೇವ್ರು ಅಂಥೇಳಿ ನಾವು ಮನೇನ ಹೊಸದಾಗಿ ಪೂಜಿಸೋಕೆ ಸ್ಟಾರ್ಟ್ ಮಾಡಿದಾಗ ತಂದಿಟ್ಟಿರ್ತಾರೆ. ಅದನ್ನೇ ರಾಯರು ಅಂದ್ಕೊಂಡು ಪೂಜಿಸ್ತಿದ್ದೆ. ಅದಕ್ಕೆ ಹೇಳ್ತಿದ್ದೆ ರಾಯರೇ ಹಿಂಗೆ ರಾಯರೇ ಹಂಗೆ ರಾಯರೇ ಅಂತೇಳಿ. ಅದನ್ನು ಮೊದಲು ಎಷ್ಟು ಆರಾಧಿಸಿದ್ದೀನಿ ಅನ್ನೋದು ನನಗೆ ಗೊತ್ತು. ಅದ್ರ ಮೂಲಕ ನೀವು ಹೆಂಗಾದರೂ ಬನ್ನಿ ಅಂತ ಒಂದು ರಿಕ್ವೆಸ್ಟ್ ಎಷ್ಟೊಂದು ಕೇಳ್ಕೊಂಡಿದ್ದೀನಿ. ಎಷ್ಟೋ ದಿನಗಳ ಬಳಿಕ ರಾಯರ ಒಂದು ಫೋಟೋ ಬಂತು. ಅದರಿಂದ ಆ ಬಳಕ ಆಗಿದ್ದಂತೂ ಅದ್ಭುತದ ಮೇಲೆ ಅದ್ಭುತ. ನನಗೆ ಈಗಲೂ ಅದನ್ನು ನೆನೆಸ್ಕೊಳ್ಳೋಕ್ಕಾಗಲ್ಲ, ಅಷ್ಟೊಂದು ಇದನ್ನಾಗತ್ತೆ. ಸೊ ಹಲವಾರು ವಿಡಿಯೋಗಳನ್ನ ಶೇರ್ ಮಾಡೀನಿ, ಬೇಕಿದ್ದರೆ ನೋಡಿ. ಯಾರ್ಯಾರಿಗೆ ಯಾವ ರೀತಿ ಅನುಗ್ರಹ ಆಯಿತು, ಅವ್ರು ಯಾವ ರೀತಿ ಪೂಜೆ ಪುನಸ್ಕಾರ ಮಾಡಿದರು, ಇದರ ಕುರಿತಾಗಿ ಹಲವಾರು ವಿಡಿಯೋಗಳದಾವ, ನೋಡ್ಕೊಂಬರ್ರಿ. ಯಾವುದೇ ಕಾರಣಕ್ಕೂ ನಿಮ್ಮ ಗುರಿ ಮುಟ್ಟೋ ತನಕ ನಿಮ್ಮ ಒಂದು ಕೈಗೊಂಡಿರೋ ಕೆಲಸನ ಅರ್ಧಟ್ಟ ಬಿಡಬೇಡಿ. ಖಂಡಿತ ಮುಂಬರೋ ದಿನಗಳಲ್ಲಿ ಒಂದು ನಿಮಗೆ ಸಿಗಬೇಕಾಗಿರೋ
ಒಂದು ಅನುಗ್ರಹನ ನೀವು ಕಳ್ಕೊತಾ ಇದ್ದೀರಾ ಈ ರೀತಿ ತಪ್ಪುಗಳನ್ನ ಮಾಡ್ಕೊಂಡು. ಯಾರೂ ಈ ರೀತಿ ಮಾಡಬೇಡಿ ಅಂತ ಹೇಳ್ತೀನಿ. ಸೊ ಮೋಟಿವೇಶನ್ ತುಂಬ ಇಷ್ಟ ಆಗ್ತಿದೆ. ಒಬ್ಬರು ಸಿಸ್ಟ್ರು ತುಂಬ ನನಗೆ ನಿಮ್ಮ ವಿಡಿಯೋಗಳು ನೋಡಿನೇ ನನಗೆ ಎಷ್ಟೊಂದು ಖಿನ್ನತೆ, ನನ್ನ ಒಂದು ಬೇಜಾರಿಂದ ಹೊರಗಡೆ ಬಂದಿದ್ದೀನಿ. ನಿಮಗೆ ತುಂಬ ಧನ್ಯವಾದಗಳು. ಹೀಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾನೆ ಇರಿ, ಹಾಕ್ತಾನೆ ಇರಿ, ನಾನು ದಿನ ಚೆಕ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತೀರಾ. ತುಂಬ ಖುಷಿಯಾಗತ್ತೆ. ನಿಮ್ಗೆ ಒಳ್ಳೇದು ಮಾಡಲಿ ರಾಯರ್ ಆದಷ್ಟು ಅಂತ ನಾನು ಕೇಳ್ಕೊತೀನಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಆದಷ್ಟು ಜನಕ್ಕೆ ಶೇರ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ಬಾಯ್.